ಈ ಜೀವನಿಗೆ ವಾಚಕವಾಗಿಯೇ ಅನುಶಯ ಅಂತ ಕೂಡ ಒಂದು ಶಬ್ದ ಇದೆ. ಕರ್ಮಾನುಶಯನಾಚ್ಚೈವ ಸಂಸಾರಿ ಅನುಶಯೀ ಸ್ಮೃತಃ. ತನ್ನ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಸಂಸಾರದಲ್ಲಿ ಬಂದು ಬೀಳುವುದರಿಂದ, ಸ್ವಪ್ನೆ ಅಂತ ಧಾತು, ಮಲಗುವುದು ಅಂತ ಅರ್ಥ ಅಲ್ಲ, ಸಂಸಾರದಲ್ಲಿ ಬಂದು ಇರುವುದು ಅನ್ನುವಂಥ ಉಪಸರ್ಗ ಇದೆ, ಅದಕ್ಕೆ ಕರ್ಮಕ್ಕನುಸಾರವಾಗಿ ಅಂತ ಅರ್ಥ. ಹೀಗೆ ಅನುಶಯೀ, ಅನುಶಯಿನೌ ಅನುಶಯಿನಃ ಅಂತ ನಕಾರಾಂತವಾದ ಶಬ್ದ. ಇದಕ್ಕೆ ಭಾಗವತ ತಾತ್ಪರ್ಯದಲ್ಲಿ ಅನುಶಯ ಅನ್ನೋ ಶಬ್ದಕ್ಕೆ ಲಕ್ಷ್ಮೀದೇವಿ ಅನ್ನೋ ಅರ್ಥವನ್ನು ಕೂಡ ಹೇಳಿದ್ದಾರೆ. ಶೇತೇನು ಕೇಶವಂ ಯಸ್ಮಾತ್ ತಸ್ಮಾತ್ ಅನುಶಯ ಇತಿ ಚ. ಯಾವತ್ತು ಪ್ರಳಯ ಕಾಲದಲ್ಲಿ ಭಗವಂತನ ಜೊತೆಗೆ ಮಲಗಿರುವುದರಿಂದ ಕೇಶವಂ ಏನ ಕಾರಣೇನ ಕೇಶವಂ ಅನುಸೃತ್ಯ ಶೇತೆ, ಆ ಕಾರಣಕ್ಕಾಗಿ ಅವಳನ್ನು ಅನುಶಯ ಅಂತ ಕೂಡ ಹೇಳುವುದು ಭಾಗವತ ತಾತ್ಪರ್ಯದಲ್ಲಿ ಕಂಡು ಬರ್ತದೆ. ಮತ್ತೆ ಆ ಜೀವನಿಗೆ ಮನ ಅಂತ ಕೂಡ ಶಬ್ದ ಇದೆ, ಮನನ ಮಾಡುವುದರಿಂದ, ಮನನಾನ್ ಮನ ಉದ್ದಿಷ್ಟ ಅಂಥೇಳಿ. ಹೀಗೆ ಶಾಸ್ತ್ರಾರ್ಥಗಳನ್ನು ಮನನ ಮಾಡುವ ಶಕ್ತಿ ಇದ್ದವನು ಆ ಜೀವ, ಆದ್ರಿಂದ ಆತ ಮನಸ್ಸು.